ಕನ್ನಡದ ಸಿನಿಮಾ ನಟಿ ಸಂಜನಾ ಗಲ್ರಾನಿ ಇಸ್ಲಾಮಿಗೆ ಮತಾಂತರವಾಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹೊಸ ವೀಕ್ಷಕರು ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾವು ಚರಿತ್ರೆಗಳ ವಿಸ್ಮಯ ಲೋಕಕ್ಕೆ ಹೋಗೋಣ. ಹಿಂದೂ ಧರ್ಮದಲ್ಲಿ ಹುಟ್ಟಿ ಬೆಳೆದ ಕನ್ನಡದ ಫೇಮಸ್ ಫಿಲ್ಮ್ ಆಕ್ಟರ್ ಸಂಜನಾ ಇಸ್ಲಾಮಿಗೆ ಮತಾಂತರವಾಗಿದ್ದಾರೆ. 2018 ಅಕ್ಟೋಬರ್ 9ರಂದು ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಿದ್ದಾರೆ. ಇಸ್ಲಾಂ ಸ್ವೀಕರಿಸಿದ ನಂತರ ಸಂಜನಾ ಎಂಬ ಹೆಸರನ್ನು ಬದಲಿಸಿ ಮಾಹಿರಾ ಎಂಬ ಹೆಸರನ್ನು ಸ್ವೀಕರಿಸಿದರು. 2018ರಲ್ಲೇ ಕೋರ್ಟಿಗೆ ಪ್ರಮಾಣ ಪತ್ರವನ್ನು ಸಂಜನಾ ಸಲ್ಲಿಸಿದ್ದರು. ಅದರಲ್ಲಿ ಸಂಜನಾ ಹೀಗೆ ಬರೆದಿದ್ದಾರೆ: ನನ್ನ ಹೆಸರನ್ನು ನಾನು ಬದಲಾವಣೆ ಮಾಡಿಕೊಳ್ಳುತ್ತಾ ಇದ್ದೇನೆ. ಅರ್ಚನಾ ಮನೋಹರ್ ಗಲ್ರಾನಿ ಅಂತ ಇರುವ ಹೆಸರನ್ನು ಮಾಹಿರಾ ಅಂತ ಬದಲಾವಣೆ ಮಾಡಿಕೊಳ್ಳುತ್ತಾ ಇದ್ದೇನೆ. ನಾನು ಸ್ವ ಇಚ್ಛೆಯಿಂದ ಮತಾಂತರ ಆಗಿದ್ದೇನೆ. ಇಸ್ಲಾಂ ಧರ್ಮದ ಬಗ್ಗೆ ಪ್ರಭಾವಿತಳಾದೆ. 10 ವರ್ಷಗಳಿಂದ ನಾನು ಪ್ರಭಾವಿತವಾಗಿದ್ದೆ. ನನ್ನ ಮೇಲೆ ಯಾವುದೇ ಒತ್ತಡಗಳು ಇಲ್ಲ ಎಂಬ ಪ್ರಮಾಣ ಪತ್ರವನ್ನು ಕೋರ್ಟಿಗೆ ಸಲ್ಲಿಸಿದ್ದಾರೆ. ಸಿನಿಮಾ ನಟಿ ಸಂಜನಾ ಇಸ್ಲಾಮಿಗೆ ಮತಾಂತರವಾಗಲು ಯಾವುದೇ ಒತ್ತಡ ಇಲ್ಲದೆ ಸ್ವ ಇಚ್ಛೆಯಿಂದಲೇ ಇಸ್ಲಾಮಿಗೆ ಮತಾಂತರವಾದೆ ಎಂದು ಹೇಳಿಕೊಂಡಿದ್ದಾರೆ. ಕನ್ನಡದ ಅನೇಕ ಸಿನಿಮಾಗಳಲ್ಲಿ ನಟಿಸಿರುವ ಇವರು ಅನೇಕ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅಲ್ಲಾಹನ ಹಿದಾಯತ್ ಲಭಿಸಿದ ವ್ಯಕ್ತಿಗಳಲ್ಲಿ ಸಂಜನಾ ಕೂಡ ಒಬ್ಬರಾದರು. ಇಸ್ಲಾಂ ಸ್ವೀಕರಿಸಿದ ಜನರಿಗೆ ಸಿಗುವ ಪ್ರತಿಫಲದ ಕುರಿತು ಅಲ್ಲಾಹು ಕುರ್ಆನಿನಲ್ಲಿ ಹೇಳುವುದು ನೋಡಿ. ಅಧ್ಯಾಯ 2, ಅಧ್ಯಾಯದ ಹೆಸರು ಅಲ್ ಬಕರ, ಶ್ಲೋಕ 25. ಸತ್ಯವಿಶ್ವಾಸವಿರಿಸಿ ಸತ್ಕರ್ಮ ಕೈಗೊಂಡವರಿಗೆ ತಳಭಾಗದಲ್ಲಿ ನದಿಗಳು ಹರಿಯುತ್ತಿರುವ ಉದ್ಯಾನಗಳ ಸುವಾರ್ತೆಯನ್ನು ನೀಡಿರಿ. ಅವರಿಗಲ್ಲಿ ಆಹಾರವಾಗಿ ಹಣ್ಣುಗಳು ದೊರೆತಾಗ ಈ ಮೊದಲು ಸಿಕ್ಕಿದ ಹಣ್ಣು ಇದೇ ತಾನೆ ಎನ್ನುವರು. ಅವರಿಗೆ ಸಾದೃಶ್ಯವಾದ ಹಣ್ಣುಗಳನ್ನು ನೀಡಲಾಗುವುದು. ಅಲ್ಲಿ ಸಂಶುದ್ಧರಾದ ನಲ್ಲೆಯರು ಅವರಿಗಿರುವರು. ಅವರಲ್ಲಿ ನಿತ್ಯವಾಸಿಗಳು. ಇಸ್ಲಾಂ ಧರ್ಮದ ಕುರಿತು ಎಷ್ಟು ಅಪಪ್ರಚಾರ ಮಾಡಿದರೂ ದಿನನಿತ್ಯ ಸಾವಿರಾರು ಮಂದಿ ಇಸ್ಲಾಮಿಗೆ ಈಗಲೂ ಸೇರುತ್ತಲೇ ಇದ್ದಾರೆ. ದಕ್ಷಿಣ ಭಾರತದಲ್ಲಂತೂ ಈಗಾಗಲೇ ಅನೇಕ ಸೆಲೆಬ್ರಿಟಿಗಳು, ಸಿನಿಮಾ ನಟಿಗಳು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದಾರೆ. ಪ್ರೀತಿಯ ವೀಕ್ಷಕರೇ, ಇಸ್ಲಾಮಿಗೆ ಅತಿ ಹೆಚ್ಚಾಗಿ ಮತಾಂತರವಾಗಲು ಕಾರಣ ಏನು ಎಂಬ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.